ನಾನೇ. ನಿನ್ನ ಆರ್ಡರ್ ಕ್ಯಾನ್ಸಲ್ ಮಾಡಿಸಿದ್ದು ನಾನೇ. ಇವ್ರ ಕಾಂಟ್ರಾಕ್ಟ್ ನ ದುಡ್ಡು ಬಿಸಾಕಿ ಅದಕ್ಕಿಂತ ಜಾಸ್ತಿ ಕೊಟ್ಟು ಕೊಂಡ್ಕೊಂಡು ಡೈರೆಕ್ಟ್ ಆಗಿ ಸಪ್ಲೈ ಮಾಡ್ತಾರ ಗಂಡು. ನಿನ್ ಪಾಲಿನ ತೊಂದರೆ ಕೊಡೋ ಟ್ರೆಂಡು ನಾನೇ. ಹಾಗಂತ ಇವ್ರಿಗೇನ್ ಲಾಸ್ ಆಗ್ತಿಲ್ಲ, ಲಾಸ್ ಆಗ್ತಿರೋದ್ ನನಗೆ. ಇವ್ರಿಗೂ ಕಾಂಪನ್ಸೇಷನ್ ದುಡ್ಡು ಬಿಸಾಕಿದ್ದೀನಿ. ಎಲ್ಲಾ ಕಡೆ ದುಡ್ಡು ಚೆಲ್ತಾರೋ ಒಂದೇ ಒಂದು ರೀಸನ್, ನೀನ್ ಸಂಪಾದನೆ ಮಾಡಬಾರ್ದು. ನೀನ್ ಸೋಲ್ಬೇಕು ಅಂತ ನಮ್ಮಮ್ಮ ಪರ್ಮಿಷನ್ ಕೊಟ್ಟಾಗಿದೆ. ನಿನ್ ಪ್ರಯತ್ನ ನೆಲಸಮ ಮಾಡೋಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈಗಿದು ನನ್ನ ನಿನ್ನ ಯುದ್ಧ. ಗೆಲ್ಲೋದು ನಾನೇ, ಗೆಲ್ಸೋದು ನಮ್ ತಾಯಿನೇ. ಸೋಲಿನ ರುಚಿ ಸದಾಕಾಲ ಸವ್ಯ ಸೌಭಾಗ್ಯ ನಿಂದು ನಿಂದು ನಿಂದು. ತಂಗ್ಯವ, ಯಾಕೆ ತಂಗ್ಯವ, ಏನಾಯ್ತು? ಬಿದ್ಲು. ಆ ಗೀತಾ ಮತ್ತೆ ಎಡುಕೊಂಡು ಬಿದ್ಲು. ಅಂದ್ರೆ ದುಡ್ಡು ಸಂಪಾದಿಸೋ ಮತ್ತೊಂದು ಪ್ರಯತ್ನದಲ್ಲಿ ನನ್ನ ಮಗನಿಂದ ಸೋತು ಬಿದ್ಲು. ಇದು ಪಾರ್ಟಿ ಟೈಮ್. ಶತ್ರು ಪಾಳಯದಲ್ಲಿ ಸೋಲಾಗ್ತಿದೆ ಅಂತಂದ್ರೆ ಅದನ್ನು ಸೆಲೆಬ್ರೇಟ್ ಮಾಡ್ಬೇಕು ತಂಗ್ಯವ. ಮಾಡೋಣ. ಅದಕ್ಕಿನ್ನೂ ಟೈಮ್ ಇದೆ ಅಣ್ಣ. ನಾಳೆ ಸಂಜೆ ತನಕ ಟೈಮ್ ಇದೆ. ಅಷ್ಟರಲ್ಲಿ ಅವಳು ಸೋತು ಸುಣ್ಣ ಆಗಿ ಬಣ್ಣ ಕಳ್ಕೊಂಡು ನನ್ನ ಮುಂದೆ ಬಂದು ನಿಲ್ತಾಳೆ. ನಿಲ್ಲೋದೇನ್ ತಂಗ್ಯವ, ಮಲಗಿ ದೀರ್ಘದಂಡ ನಮಸ್ಕಾರ ಹಾಕಿ ನಿನ್ನ ಕಾಲು ಬುಡದಲ್ಲಿ ಗುಳೋ ಅಂತ ಆಳಬೇಕು. ಹಂಗಾಗತ್ತೆ ನೋಡು. ಪರವಾಗಿಲ್ಲಮ್ಮ ನಮ್ಮ ವಿಜಿ. ನಿನ್ನ ಕಣ್ಣನ್ನು ಅವಳ ಬೆನ್ನಿಗೆ ನೆಟ್ಟಿರುವಂದ ಮಾತ್ರಕ್ಕೆ ಅವಳ ನಡೆಯನ್ನ ಫಾಲೋ ಮಾಡಿ ಅವಳ ಪ್ರಯತ್ನಕ್ಕೆ ಟಾಂಗ್ ಕೊಟ್ಟು ಬೀಳಿಸ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಗ್ರೇಟ್ ಕಣೋ ವಿಜಯ್ ಕುಮಾರ. ಮತ್ತೆ ಅವನಿಗೆ ಈ ತಾಯಿ ಮಾತು ಅಂದ್ರೆ ವೇದ ವಾಕ್ಯ ಅಣ್ಣ. ಅಷ್ಟೇ ಅಲ್ಲ ಅಣ್ಣ, ಆ ಗೀತದ ಮೇಲಿರೋ ಸೇಡು. ಊದ್ಬತ್ತಿ ಹಚ್ಚಬಾ ಅಂದ್ರೆ ಊರೂರೇ ಸುಟ್ಟು ಬರೋ ತಾಕತ್ತು ನಮ್ ವಿಜಯನ್ಗಿದೆ. ಅಷ್ಟೇ ಬಿಡು ತಂಗ್ಯವ, ಇನ್ನೂ ಆ ಗೀತಾಳ ಕೈಯಲ್ಲಿ ಕಿಮಕ್ ಅನ್ನಕ್ಕಾಗಲ್ಲ. ಕುಯಿಂಗುಟ್ಟೋ ನಾಯಿ ತರ ಬಂದು ನಿನ್ನ ಕಾಲು ಬುಡದಲ್ಲಿ ಒದ್ದಾಡ್ಕೊಂಡು ಬಿದ್ದಿರ್ತಾಳೆ. ಹೌದು ಅಣ್ಣ, ಅವಳು ನನ್ನ ಕಾಲು ಬುಡದಲ್ಲೇ ಬಂದು ಬೀಳ್ಬೇಕು. ಆಗ್ಲೇ ಅಲ್ವಾ ನನಗೆ ಜಾರ್ಸು ಒದ್ದು ಹೊರಗೆ ಹಾಕಕ್ಕೆ ಅವಕಾಶ ಸಿಗೋದು. ತಂಗ್ಯವ, ಈಗ ಅವಳ ಹತ್ರ ಹೋಗಿ ಮಾತಾಡಿ ಮುಖ ತುಂಬ ಅವಳ ನೀರಿಳಿಸಿ ಬರ್ಬೇಕು ಅಂತ ಮನಸ್ಸು ತುಂಬಾ ಆಸೆ ಆಗ್ತಿದೆ ತಂಗ್ಯವ. ಪಾಟುಡು. ನಿನ್ನ ಕೆಲ್ಸನ ನಾನು ಮಾಡ್ತೀನಿ, ನಿನ್ನ ಆಸೆನ ನಾನು ಪೂರೈಸ್ತೀನಿ. ಏನೇ ಗೀತಾ, ಆ ವಿಜಯ್ ಹೀಗ್ ಮಾಡ್ಬಿಟ್ಟ? ಹೂ ಕಟ್ಟೋದ್ನ ಬಿಟ್ಟು ದುಡ್ಡು ಸಂಪಾದನೆ ಮಾಡಕ್ ಇದ್ದಿದ್ ಒಂದೇ ದಾರಿ ಕಣ. ಆ ಕೆಲ್ಸಕ್ಕೂ ಕಲ್ಲಾಕ್ಬಿಟ್ನಲ್ಲ. ನಿನಗೆ ದಿಕ್ಕಿಲ್ದಂಗ್ ಮಾಡ್ತಿದ್ದಾನೆ, ದಾರಿ ಇಲ್ದಂಗ್ ಮಾಡ್ತಿದ್ದಾನೆ. ನಿನ್ನ ಎಲ್ಲಾ ಪ್ರಯತ್ನಕ್ಕೂ ಏಟ್ ಹೊಡಿಲೇಬೇಕು ಅಂತ ಅವ್ನು ಡಿಸೈಡ್ ಮಾಡಿದ್ದಾನೆ. ಯಾರ್ದೇ ಫೋನು? ನಮ್ಮ ಅತ್ತೆದು ಕಣೆ. ನನ್ನ ಮಗ ನಿನ್ನನ್ ಸೋಲ್ಸಿದ ಸುದ್ದಿ ನನ್ ಕಿವಿಗ್ ಬಂದ್ ಬಿತ್ತು ಗೀತಾ.
ತುಂಬಾ ಖುಷಿ ಆಗ್ತಾ ಇದೆ. ಏನೋ ಗೆದ್ದು ಬರ್ತೀನಿ ಅಂತ ಹೋಗಿ ಸೋತು ಸುಣ್ಣ ಕೂತಿರೋದನ್ನ ನನಗ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಈಗ ಅರ್ಥ ಆಯ್ತಾ? ನಿನ್ನ ಪ್ರಯತ್ನಗಳನ್ನ ಪಾತಾಳಕ್ಕೆ ತುಳಿಯೋ ಕಾಲೋ ನನ್ನ ಮಗನ ಹತ್ರ ಇದೆ. ಟೈಮ್ ನೋಡ್ಕೊಂಡು ತುಳಿಸೋ ತಲೆ ನನ್ನ ಹತ್ರ ಇದೆ. ಏಯ್, ಏನು ನಗ್ತಾ ಇದೀಯಾ? ಕೊಡ್ತಿರೋ ಕಾಟ ತಡ್ಕೊಳಕ್ಕಾಗ್ದೆ ಹುಚ್ಚಿಡಿತಿದ್ಯಾ? ಇಲ್ಲ ಅತ್ತೆ, ನಿಮ್ ಮಗನ್ ಕಾಲಲ್ಲಿ ನನ್ನ ತುಳ್ಸೋ ತಲೆ ನಿಮ್ ಹತ್ರ ಇದೆ ಅಂದ್ರಲ್ಲ, ಅದಕ್ ನಗು ಬಂತು. ಅದ್ರಲ್ಲಿ ನಗೋದೇನಿದೆ? ಇದೆ, ನಿಮ್ ಮಗನಿಗೆ ಸ್ವಂತ ಬುದ್ಧಿ ಇಲ್ಲ. ತಾಯಿ ಹೇಳಿದನ ವಿವೇಕ ಇಲ್ಲದೆ ಮಾಡೋದ್ ಅಡ್ಡ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ಅತ್ತೆ. ಮುಚ್ಚೆ ಬಾಯಿ. ಮಾತು ಬರುತ್ತೆ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಒಂದು ತಿಳ್ಕೊ, ಜೀವನದಲ್ಲಿ ನಾನ್ ನಿನ್ನ ಎದ್ದೇಳೋದಕ್ಕೂ ಬಿಡೋದಿಲ್ಲ, ಬೆಳೆಯೋಕ್ಕೂ ಬಿಡಲ್ಲ. ಭೂಮಿ ಒಳಗಡೆ ಹೂತ್ ಬಿಡ್ತೀನಿ. ಹೂದ್ ಬೀಜನೇ ಅಲ್ವತ್ತೆ ಗಿಡ ಆಗೋದು, ಆ ಗಿಡ ಮರ ಆಗೋದು, ಎದ್ದು ನಿಂತು ನೆರಳಾಗೋದು. ನಿಂತಿರೋದು ನೆಲದಲ್ಲಿ. ಬಂಗ್ಲೆ ನೋಡ್ಕೊಂಡು ಬೇಕಾದ್ ಮಾತಾಡಬಹುದು. ಬಂಗ್ಲೆ ನಿಲ್ಲಕ್ಕೆ ನೆಲವೇ ಆಧಾರ, ಅದನ್ ಮರಿಬೇಡಿ ಅತ್ತೆ. ಅಷ್ಟೇ ಅಲ್ಲ, ಒಂದ್ಸತಿ ಆ ನೆಲ ಮೈ ನಡಕ್ಸಿ ನಿಂತ್ರೆ ಅದನ್ನ ಭೂಕಂಪ ಅಂತಾರೆ. ಅದರಿಂದ ದೊಡ್ಡ ದೊಡ್ಡ ಬಂಗ್ಲೆಗಳು ಕಣ್ ಮುಚ್ಚೋ ಅಷ್ಟ್ರಲ್ಲಿ ತುಪುಕ್ ಅಂತ ಬಿದೋಗಿರುತ್ತೆ. ಸಾಕು, ನಿಲ್ಸೋ. ಶುರು ಮಾಡಿರೋದು ನೀವು ಅತ್ತೆ, ನಾನ್ ನಿಲ್ಸೋಕ್ ಹೇಗ್ ಸಾಧ್ಯ? ಗೆಲ್ಲೋಕೆ ನೀವು ಈ ಲೆವೆಲ್ಗೆ ಇಳಿತೀರಾ ಅಂತ ನನಗ್ ಗೊತ್ತಿರ್ಲಿಲ್ಲ. ನೋಡು, ಪಂದ್ಯದಲ್ಲಿ ಗೆಲುವು ಮುಖ್ಯ, ಲೆವೆಲ್ ಅಲ್ಲ. ನೀವ್ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿರಿ, ಆದ್ರೆ ಪಂದ್ಯ ಗೆಲ್ಲೋದು ನಾನೇ. ಇಂಥ 1000 ಕೌಂಟರ್ಗಳನ್ನ ನಾನು ಕೊಡ್ತಾನೆ ಹೋಗ್ಬೋದು ಗೀತಾ. ಆದ್ರೆ ಒಂದು ನೆನ್ಪಿಟ್ಕೋ, ನಿನಗೆ ಉಳಿದಿರೋದು ಇನ್ನು 1 ದಿವಸ. ಸಂಪಾದಿಸ್ಬೇಕಾಗಿರೋದು 25,000. ಅದು ನಿನ್ ಕೈಲಾಗಲ್ಲ. ಏನೇ ಸುಶೀಲ, ನಾನು ಬೀಗ್ರ ಜೊತೆ ಮಾತಾಡ್ತಿದ್ದನ್ನ ಕೇಳಿಸ್ಕೊಳ್ತಿದ್ದವಳು ದಿಢೀರಂತ ಬಂದು ಪಾತ್ರ ತೊಳಿತಾ ಇದ್ದೀಯಾ? ನನಗೆ ಯಾಕೋ ನೀವು ಆಡ್ತಿದ್ದ ಮಾತು ಇಷ್ಟ ಆಗ್ಲಿಲ್ಲ ರೀ. ಇದೇ ನನಗೆ ಇಷ್ಟ ಆಗೋಲ್ಲ ಅನ್ನೋದು. ನಾನು ನನ್ನ ಮಗಳನ್ನ ಹೊಗಳ್ತಾ ಇದ್ದೆ ಕಣೆ. ನಮ್ ಗೀತಾ ಅಲ್ಲಿಗೆ ಹೋದ್ಮೇಲೆ ಇಲ್ಲಿದ್ದಾಗ ಅನ್ನೋ ಒಂದೇ ಒಂದು ಮಾತಾದ್ರೂ ನಿಮ್ ಬಾಯಿಂದ ಬಂದಿದ್ರೆ ಅದಕ್ಕೆ ಏನ್ ಬೆಲೆ ಇರ್ತಿತ್ತು ನನಗೆ ಅರ್ಥ ಆಗಲ್ಲ ಬಿಡು. ಇವತ್ತು ನೋಡೆ, ಅವರೇ ನನ್ನನ್ನ ಬೀಗ್ರೆ ಅಂತ ಕರೆದ್ರೆ ಗೊತ್ತಾ? ಅದೆಲ್ಲ ನಿಮ್ಮ ಮಗಳ ಸಾಧನೆ ಅಂತ ನೀನ್ ಅನ್ಕೊಂಡಿರ್ಬೋದು. ಆ ಸಾಧನೆಗೆ ಕಾರಣ ನಾನ್ ಕೊಟ್ಟ ವೇದ. ಗೆಲ್ಲೋದು ಮುಖ್ಯ ಅಲ್ಲ ಕಣೆ, ಗೆಲ್ಲಬೇಕು ಅನ್ನೋ ಛಲ ಹುಟ್ಟಬೇಕು, ಅದು ಮುಖ್ಯ. ಅದಕ್ಕೆ ನಾನ್ ಕಾರಣ. ಆ ಛಲ ಹುಟ್ಟಿಸಿದ್ದಕ್ಕೇನೆ ಗೀತಾ ಅಲ್ಲಿ ಮೆರೆಯೋದಕ್ಕೆ ಕಾರಣ ಆಗಿರೋದು. ಪಾಪ ನಮ್ಮ ಬೀಗತಿ ನಮ್ಮ ಗೀತನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದಾರ. ಗೀತಾ ಅವ್ರ ಮನೆ ಕಳೆ ಅಂತ ಕಣೆ. ಆ ಮನೆ ಕಳೆ ಕಳಿಸಿದ್ರೇನೆ ಈ ಮನೆ ಜಗಜಗಿಸೋದು. ಅದಕ್ಕೂ ಕಾರಣ ನಮ್ಮ ಗೀತಾನೆ ಅನ್ನೋದು ಗೊತ್ತು ತಾನೇ ನಿಮ್ಗೆ? ದಡ್ಡಿ ಕಣೆ ನೀನು. ಬಾಣ ಗುರಿ ಮುಟ್ಟಿದೆ ಅಂದ್ರೆ ಯಾರಾದ್ರೂ ಬಾಣನ ಹೊಗಳ್ತಾರೇನೆ, ಬಿಲ್ಲಿಂದ ಬಾಣನ ಹೂಡ್ದವನ ಹೊಗಳ್ತಾರೆ. ಅದು ಯಾರು ಹೇಳು? ನಾನು ನಾನು ಅನ್ನೋದು ಅಹಂಕಾರ ರೀ. ತಂದೆ ಅಹಂಕಾರ ತಾಯಿಯ ಮಮಕಾರಕ್ಕೆ ಸಮ. ಅದು ನೀನು ಒಗ್ಗರಣೆ ಹಾಕೋ ಬುದ್ಧಿಗೆ ಒಪ್ಪಲ್ಲ ಬಿಡು. ನೋಡಿ, ನೀವು ಬದಲಾಗ್ತಾ ಇರೋ ರೀತಿ ನನಗೊಂಚೂರು ಒಪ್ತಿಲ್ಲ. ನಿನಗಿಷ್ಟ ಆಗೋಲ್ಲ. ಯಾಕೆಂದ್ರೆ 4 ಗೋಡೆಗಳ ಮಧ್ಯೆ ಬದುಕು ನಿನಗೆ ಪ್ರಪಂಚ ಜ್ಞಾನ ಇಲ್ಲ. ಮಗಳು ಗಂಡನ ಮನೆ ಸೇರಿದ್ಮೇಲೆ ಆಗಾಗ ಈ ರೀತಿ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇರ್ಬೇಕು ಕಣೆ. ಆಗ್ಲೇ
ಅಲ್ಲಿಯವ್ರ ಬದುಕು ಚೆನ್ನಾಗಿರೋದು. ಇವತ್ತು ಅವ್ರ ಜೊತೆ ಮಾತಾಡೋ ರೀತಿನೇ ಸಾಕು ಗೀತಾ ಬದುಕು ನಾಳೆ ಹೇಗಿರುತ್ತೆ ಅಂತ ಊಹಿಸೋಕೆ. ಅಲ್ಲಿ ಗೀತಾ ಎತ್ತರಕ್ಕೆ ಏರಬೇಕು, ನಾನು ಬೀಗರ ಹತ್ರ ಹೋಗ್ಬೇಕು. ಆಗ್ಲೇ ನಿಜವಾದ ಸಾಮರಸ್ಯ ಶುರುವಾಗೋದು. ನಿಜ ಹೇಳ್ತೀನಿ ಕೇಳು ಸುಶೀಲಾ, ನನ್ನ ಭವಿಷ್ಯ ಬೊಂಬಾಟಾಗಿದೆ. ಹಾಗಾದ್ರೆ ನಿನ್ ಭವಿಷ್ಯದ ಕತೆ ಏನ್ ಗೀತಾ? ಆ ವಿಜಯ್ ಮತ್ತೆ ಅವನಮ್ಮ ನಿನ್ನ ಗೆಲ್ಲೋಕ್ ಬಿಡೋ ತರ ಕಾಣಿಸ್ತಿಲ್ಲ ಗೀತಾ. ಸುಮ್ನೆ ಯಾಕಿಷ್ಟೆಲ್ಲ ಕಷ್ಟ ಪಡ್ತೀಯ? ಸುಮ್ನೆ ಇದ್ಬಿಡು, ಅವರೇ ಫೀಸ್ ಕಟ್ಕೊಡ್ಲಿ. ಆ ಮನೆಗೆ ಹೋಗಿ ನೀನ್ ನಿಂತಿದ್ದೆ ದೊಡ್ಡ ಗೆಲ್ವು. ನೀನ್ ಆಲ್ರೆಡಿ ಗೆದ್ದಾಗಿದೆ. ಈಗ ಮಾಡಿರೋ ಚಾಲೆಂಜ್ ಅಲ್ಲಿ ಸೋತ್ ಬಿಡು, ಏನಾಗೋದಿಲ್ಲ. ಹೌದು ಗೀತಾ, ಆ ಹುಚ್ಚು ಮನ್ಸುಗಳಿಗೆ ಇದೊಂದು ಸುಳ್ಳು ಸಂತೃಪ್ತಿ ಸಿಗ್ಲಿ. ಹಾಗೇನಾದ್ರೂ ನಾನ್ ಮಾಡಿದ್ರೆ ಗತಿ ಇಲ್ದವಳು ಅಂತ ಒಪ್ಕೊಂಡಂಗಾಗತ್ತೆ. ನನ್ ಮೇಲೆ ಅವ್ರು ಹಾಕಿರೋ ನಿರ್ಗತಿಗಳನ್ನ ಬೋರ್ಡನ್ನ ಶಾಶ್ವತವಾಗಿ ಇರ್ಸ್ಕೋಬೇಕಾಗತ್ತೆ. ಅದ್ಕೇನೇ ಮಾಡ್ತೀಯಾ? ಹೆಜ್ಜೆ ಮುಂದಿಟ್ಟಾಗಿದೆ ಸಿಂಕು. ಪ್ರಯಾಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ, ನಡಿಗೆ ನಿಲ್ಬಾರ್ದಷ್ಟೇ. ಅಂದ್ರೆ ನೀನು ಈಗ್ಲೂ ಗೆದ್ದೇ ಗೆಲ್ತೀನಿ. ದುಡ್ದು 25,000 ರೂಪಾಯಿ ಕಟ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಆದ್ರೆ ಅವ್ರುಗಳು ಪದೇ ಪದೇ ನಿಂಗ್ ಹೊಡಿತಾನೆ ಇದಾರಲ್ಲ, ನೀನ್ ನೋವು ತಿಂತಾನೆ ಇದೆಯಲ್ಲ. ಬಿದ್ದ ಜಾಗ ಗೇಟ್ ಬೀಳ್ತಾ ಹೋದ್ರೆ ಅದು ಜಟ್ ಕಟ್ಟಿ ನೋವು ಆಗೋದೇ ಗೊತ್ತಾಗೋದಿಲ್ಲ. ಸಹಿಸೋ ಶಕ್ತಿ ಹೆಚ್ಚಾಗುತ್ತೆ, ಪ್ರಯಾಣ ಮುಂದುವರಿಯುತ್ತೆ. ಪ್ರತಿ ದಿವ್ಸ ನನ್ ದೇವ್ರ ಮುಂದೆ ನಿಂತಾಗ್ಲೂ ನನಗ್ ಕಷ್ಟ ಕೊಡ್ಬೇಡ ಅಂತ ಯಾವತ್ತೂ ನಾನು ಬೇಡ್ಕೊಂಡವಳ ಇಲ್ಲ. ಬೇಕಾದ ಕಷ್ಟ ಕೊಡು ಭಗವಂತ, ಆದ್ರೆ ಅದನ್ನ ಎದುರಿಸೋ ಶಕ್ತಿ ಕೊಡು ಅಂತ ಕೇಳಿದೀನಿ. ಬಂದ್ ಸಮಸ್ಯೆಗೆ ಬೆನ್ ಕೊಟ್ರೆ ಸೋಲು, ಕಣ್ಣಲ್ಲಿ ಕಣ್ಣಿಟ್ಟು ಮುನ್ನುಗ್ತಾ ಹೋದ್ರೆ ಬಂದ್ ಸಮಸ್ಯೆಗೆ ಸೋಲು. ಏನೇ ಮಾಡ್ತೀಯಾ? ಏನೋ ಮಾಡ್ತೀನಿ, ಆದ್ರೆ ಸೋಲು ಅಂತೂ ಒಪ್ಕೊಳ್ಳೋದಿಲ್ಲ. ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತದ್ರಲ್ಲಿ ನಂಗ್ ನಾಳೆ ಸಂಜೆ ತನಕ ಟೈಮ್ ಇದೆ.